ಸ್ನೇಹಿತರೆ, ವಿಟಚ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಮಾಡುವಂತ ಕ್ರೀಡೆ ಯಾವುದಪ್ಪ ಅಂತ ಕೇಳಿದ್ರೆ ಪಟ್ಟಂತ ಹೇಳುವಂಥದ್ದು ಫುಟ್ಬಾಲ್ ಅಥವಾ ಕ್ರಿಕೆಟ್ ಅಂತ. ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಕ್ರೀಡೆಯಾಗಿ ಮಾತ್ರ ಉಳ್ಕೊಂಡಿಲ್ಲ, ಅದೊಂದು ಪ್ರತ್ಯೇಕ ಧರ್ಮ ಅಂತಲೇ ಹೇಳ್ಬೋದು. ಕ್ರಿಕೆಟ್ ಆಟಗಾರರನ್ನ ದೇವರಂತೆ ಕಾಣುವ ದೇಶ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಅಂದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. ಕ್ರಿಕೆಟ್ಗೆ ಮನಸ್ಸೋತಿರುವಂತಹ ಭಾರತ ದೇಶದಲ್ಲಿ ಹಾಕಿ, ಫುಟ್ಬಾಲ್ ಹಾಗೂ ಟೆನ್ನಿಸ್ ಅಂತ ಇತರೆ ಕ್ರೀಡೆಗಳು ತನ್ನ ಪ್ರಸಿದ್ಧಿಯನ್ನ ಕಳ್ಕೊಂಡಿದೆ. ಅದರಲ್ಲೂ ಒಂದು ಕಾಲದಲ್ಲಿ ಗೋಲ್ಡನ್ ಎರಾ ಅಂತ ಹೇಳ್ತಾ ಇದ್ದಂತ ಹಾಕಿ, ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿ ಈಗ ತನ್ನ ಗತ ವೈಭವನ್ನ ಕಳೆದುಕೊಂಡು ಉಳಿವಿಗಾಗಿ ಹೆಣಗಾಡ್ತಾ ಇರೋದನ್ನ ನಾವೀಗ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಕ್ರಿಕೆಟ್ ವಿಶ್ವದ ಅತ್ಯಂತ ಶ್ರೀಮಂತ ಮಂಡಳಿ BCCI ಜಗತ್ತಿನ ಎಲ್ಲಾ ಕ್ರಿಕೆಟ್ ಬೋರ್ಡ್ಗಳನ್ನ ಹಿಂದಿಕ್ಕಿ ತನ್ನದೇ ಆದ ಪ್ರಾಬಲ್ಯನ ಹೊಂದಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಇಂಥ BCCI ಒಂದು ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಲವು ವರ್ಷಗಳ ಬಳಿಕ ಭಾರತ ತಂಡವು ICC ಟ್ರೋಫಿಯಲ್ಲಿ ತನ್ನ ಹೆಸರು ಬರೆದುಕೊಂಡ ಕ್ಷಣವನ್ನು ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ ಅಭಿಮಾನಿಯು ವಿಶೇಷ ಭಾವುಕತೆಯನ್ನು ಅನುಭವಿಸಿದ್ರು. ಭಾರತ ತಂಡ ಮತ್ತೆ ಚಾಂಪಿಯನ್ ಆಗಿದೆ. ಇಡೀ ದೇಶವೇ ಉಚ್ಚೆದ್ದು ಕುಣಿದಿರೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಈ ಸಂದರ್ಭದಲ್ಲಿ BCCI ಕೂಡ ಗೆದ್ದ ತಂಡಕ್ಕೆ 125 ಕೋಟಿಗಳ ಬೃಹತ್ ಮೊತ್ತದ ಬಹುಮಾನವನ್ನು ಕೂಡ ಘೋಷಿಸಿದೆ. ಮುಂಬೈಯಲ್ಲಿ ವಿಶೇಷ ಮೆರವಣಿಗೆ ಕೂಡ ಆಯಿತು. ಆದರೆ ಭಾರತವು ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದಾಗ ODIನಲ್ಲಿ 1983ರಲ್ಲಿ ಚಾಂಪಿಯನ್ ಆಟಗಾರರಿಗೆ ಹಣ ನೀಡಲು BCCI ಬಳಿ ಇರಲಿಲ್ಲ. ಅದೊಂದು ಬೇರೆ ಕತೆ ಇದೆ, ಒಮ್ಮೆ ನೋಡೋಣ ಬನ್ನಿ. ಇವತ್ತಿಗೆ ವಿಶ್ವದ ಶ್ರೀಮಂತ ಮಂಡಳಿ ಅಂತ ಕರೆಸ್ಕೊಳ್ಳೋ BCCI ಬಳಿ 1983ರಲ್ಲಿ ಹಣನೇ ಇರಲಿಲ್ಲ. ಯಾರು ಕೂಡ ಊಹಿಸಿರ್ಲಿಲ್ಲ 1983ರಲ್ಲಿ ಕಪಿಲ್ ಡೇವಿಸ್ ಮತ್ತು ಅವರ ತಂಡದವರು ವಿಶ್ವಕಪ್ ಅನ್ನ ಗೆಲ್ತಾರೆ ಅಂತ. 2 ಬಾರಿ ಚಾಂಪಿಯನ್ ಆಗಿದ್ದಂತಹ ದೈತ್ಯ ವೆಸ್ಟ್ ಇಂಡೀಸ್ ತಂಡವನ್ನ ಕೇವಲ 183 ರನ್ಗೆ ಕಟ್ಟಿ ಹಾಕಿದ್ದು ಹುಡುಗಾಟಿಗೆ ವಿಚಾರವೇ ಅಲ್ಲ ಸ್ನೇಹಿತರೆ. ಬಲಿಷ್ಠ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲುವು ಸಾಧಿಸಿ ಮೊದಲ ಬಾರಿಗೆ ಕ್ರಿಕೆಟ್ ಭೂಪಟದಲ್ಲಿ ಭಾರತದ ಧ್ವಜವನ್ನ ಅಧಿಕಾರಯುತವಾಗಿ ನೆಟ್ಟಿತ್ತು. ಭಾರತದ ಕ್ರಿಕೆಟ್ ಬೆಳವಣಿಗೆಯು ಬೀಜ ಮೊಳಕೆ ಹೊಡಿದ್ದು ಅಲ್ಲೇ. ನಾಯಕ ಕಪಿಲ್ ದೇವ್ ಅವರು ಲಾರ್ಡ್ಸ್ನಲ್ಲಿ ವಿಶ್ವಕಪ್ ಎತ್ತುತ್ತಿದ್ದಂತೆ ಭಾರತದಲ್ಲಿ ಕ್ರೀಡಾಭಿಮಾನಿಗಳು ಉಚ್ಚೆದ್ದು ಕುಣಿದಿದ್ದರು. ಆಗಿನ BCCI ಅಧ್ಯಕ್ಷ ಇಂದಿರಾ ಗಾಂಧಿ ಕ್ಯಾಬಿನೆಟ್ನ ಪವರ್ಫುಲ್ ಮಿನಿಸ್ಟರ್ NKP ಸಾಳ್ವೆ ಅವ್ರಿಗೊಂದು ಚಿಂತೆ ಕಾಡ್ತಾ ಇತ್ತು. ಆಗ ಭಾರತದಲ್ಲಿ ಇನ್ನೂ ಆರ್ಥಿಕ ಉದಾರೀಕರಣ ಆಗಿರಲಿಲ್ಲ, ಕ್ರಿಕೆಟ್ ಉದ್ಯಮವೂ ಆಗಿರಲಿಲ್ಲ. ಈಗ ದೂರದರ್ಶನದ ಒಪ್ಪಂದದಿಂದಲೇ $5 ಮಿಲಿಯನ್ ಹಣ ಪಡೀತಾರಂತ BCCI ಹತ್ರ ಆಗ ಕ್ರಿಕೆಟರ್ಗೆ ಡೈಲಿ ಪೇಮೆಂಟ್ ಕೊಡೋದಕ್ಕೂ ಕೂಡ ದುಡ್ಡಿರಲಿಲ್ಲ. ಈಗ ಯೋಚನೆ ಮಾಡಿ ಭಾರತೀಯ ಕ್ರಿಕೆಟ್ ಆಗ ಯಾವ ಮಟ್ಟದಲ್ಲಿತ್ತು ಅಂತ. ಹೀಗೆ ಸಾಳ್ವೆ ಅವರು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರಿಗೆ ನೆನಪಿಗೆ ಬಂದಿದ್ದು ಆ ಟೈಮಲ್ಲಿ ಒನ್ ಸ್ಟಾಪ್ ಎನ್ಸೈಕ್ಲೋಪೀಡಿಯಾ ಅಂತಾನೆ ಪ್ರಸಿದ್ಧಿಯಾಗಿದ್ದಂತಹ ರಾಜ್ ಸಿಂಗ್ ದುಂಗ್ರಾಪುರ್ ಅವರು. ಕ್ರಿಕೆಟ್ ವಲಯದಲ್ಲಿ ರಾಜ್ ಬಾಯ್ ಅಂತಾನೆ ಕರೀತಿದ್ರು ಅವ್ರನ್ನ. ದುಂಗ್ರಾಪುರ್ ಅವರು ಸಾಳ್ವೆ ಅವ್ರ ಹತ್ರ ಸಮಾಧಾನ ಮಾಡ್ತಾ ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ನಮ್ಮನ್ನ ಕಾಪಾಡೋಕೊಬ್ರು ಇದ್ದಾರೆ ಅಂತ. ಅವರು ಬೇರೆ ಯಾರು ಆಗಿರಲಿಲ್ಲ, ಭಾರತದ ಗಾನ ಕೋಗಿಲೆ, ಸೂಪರ್ ಸ್ಟಾರ್ ಸಿಂಗರ್ ಲತಾ ಮಂಗೇಶ್ಕರ್ ಅವರು. ಹೌದು ಸ್ನೇಹಿತರೆ, BCCI ಇರೋ ತನಕನೂ ಕೂಡ ಲತಾ ಮಂಗೇಶ್ಕರ್ ಅವರ ಸಹಾಯವನ್ನ, ಅವರ ಹೆಸರನ್ನ ಮರೆಯೋ ಹಾಗೇ ಇಲ್ಲ. ಅಂದು ತನ್ನ ಮಾನ ಉಳಿಸಿಕೊಳ್ಳಲು BCCI ಲತಾ ಮಂಗೇಶ್ಕರ್ ಅವರ ಸಹಾಯನ ಕೇಳ್ಕೊಳ್ಳುತ್ತೆ. ಲತಾ ಮಂಗೇಶ್ಕರ್ ಅವರ ಗಾಯನದಿಂದ ಬರುವಂತ ಹಣವನ್ನ ಆಟಗಾರರಿಗೆ ನೀಡುವಂತ ಯೋಚನೆನ ಸಾಳ್ವೆ ಮತ್ತು ರಾಜ್ ಬಾಯ್ ಅವರು ಮಾಡಿರ್ತಾರೆ. ದೊಡ್ಡ ಕ್ರಿಕೆಟ್ ಅಭಿಮಾನಿಯಾಗಿದ್ದಂತಹ ಲತಾ ಮಂಗೇಶ್ಕರ್ ಅವರು ಈ ವಿಷಯ ತಿಳಿತಾ ಇದ್ದಂಗೆ ಕಾರ್ಯಕ್ರಮ ನೀಡೋದಕ್ಕೆ ಒಪ್ಪಿಗೆನ ನೀಡ್ತಾರೆ. ಅದೇ ರೀತಿ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಡೆಲ್ಲಿನಲ್ಲಿ ಲತಾ ಮಂಗೇಶ್ಕರ್ ಅವರ ಸಂಗೀತ ಕಾರ್ಯಕ್ರಮನ ಆಯೋಜನೆಯನ್ನು ಮಾಡಲಾಗುತ್ತೆ. ಅವತ್ತು ಕ್ರಿಕೆಟರ್ಗೋಸ್ಕರ ಮಾಡಿದಂಥ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರು ತುಂಬಿ ತುಳುಕಾಡ್ತಾ ಇದ್ರು. ಜೊತೆಗೆ ಲತಾ ಮಂಗೇಶ್ಕರ್ ಅವರ ಸಹೋದರ ಪಂಡಿತ್ ಹೃದಯಾಂತ್ ಮಂಗೇಶ್ಕರ್ ಅವರು ಸಂಯೋಜನೆ ಮಾಡಿದಂತಹ ಭಾರತ ವಿಶ್ವ ವಿಜೇತ ಎಂಬ ವಿಶೇಷ ಹಾಡನ್ನು ಕೂಡ ಅವತ್ತು ಲತಾ ಮಂಗೇಶ್ಕರ್ ಅವರು ಆಡ್ತಾರೆ. 1983ರಲ್ಲಿ ನಡೆದಂಥ ಆ ಕಾರ್ಯಕ್ರಮದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಹಣ ಬರುತ್ತೆ. ಟೀಮ್ ಇಂಡಿಯಾದ ಎಲ್ಲ ಆಟಗಾರರಿಗೆ ತಲಾ 1 ಲಕ್ಷನ ನೀಡಲಾಗುತ್ತೆ. ವಿಶೇಷ ಏನಪ್ಪಾ ಅಂದ್ರೆ ಭಾರತೀಯ ಕ್ರಿಕೆಟ್ ಮಂಡಳಿಗೆ ಇಷ್ಟೆಲ್ಲ ಮಾಡಿದ ಲತಾ ಮಂಗೇಶ್ಕರ್ ಅವರು ಸಂಭಾವನೆಯಾಗಿ ₹1 ಕೂಡ ಪಡೆಯೋದಿಲ್ಲ. ಅಪ್ಪಟ ದೇಶಪ್ರೇಮಿ ಮಾತೃ ಹೃದಯಿ ಲತಾ ಮಂಗೇಶ್ಕರ್ ಅವರ ಈ ಸಹಾಯವನ್ನ BCCI ಎಂದಿಗೂ ಮರೆಯಲಿಲ್ಲ. ಅಂದಿನಿಂದ ಲತಾ ಮಂಗೇಶ್ಕರ್ ಅವರು ನಿಧನರಾಗುವವರೆಗೂ ಭಾರತದ ಎಲ್ಲ ಸ್ಟೇಡಿಯಂಗಳಲ್ಲಿ 2 VIP ಸೀಟ್ಗಳನ್ನು ಮೀಸಲಾಗಿಡುತ್ತಿತ್ತು.
ಇಂದು ವಿಶ್ವದ ಶ್ರೀಮಂತ ಮಂಡಳಿ ಅಂತ ಕರೆಸ್ಕೊಳ್ಳುವಂಥ BCCIಗೆ ಅಂದು ಸಹಾಯ ಮಾಡಿದ್ದು ಗಾಯಕಿ ಲತಾ ಮಂಗೇಶ್ಕರ್ ಅವರು. ಸ್ನೇಹಿತರೆ, ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ವಿ ಟಚ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.